ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 65. ಇತ್ತೀಚೆಗೆ ಮಹಿಮಾಳಿಗೆ ಒಂಟಿತನ ಕಾಡಲು ತುಂಬ ಶುರುವಾಗಿದೆ. ಹೆಜ್ಜೆ ಹೆಜ್ಜೆಗೂ ಅತ್ತೆಯ ಚುಚ್ಚು ಮಾತುಗಳನ್ನು ಸಹಿಸಲು ಅವಳಿಂದ ಆಗುತ್ತಿರಲಿಲ್ಲ. ಹಾಗಾಗಿ ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿದ್ದಳು. ಆದರೆ ಎಸ್ಟೇಟ್ನಲ್ಲಿ ನೂರಾರು ಜನರಕ್ಕೆ ಕೆಲಸ ಕೊಟ್ಟಿರುವವರು ತನ್ನನ್ನು ಬೇರೆ ಕಡೆಗೆ ಕೆಲಸಕ್ಕೆ ಕಳುಹಿಸುತ್ತಾರೆ ಎನ್ನುವ ಅನುಮಾನ ಅವಳ ಮೂಡಿತು. ಕೆಲಸದ ವಿಚಾರವನ್ನು ತನ್ನ ಮಾವನ ಜೊತೆ ಮಾತನಾಡಲೇಬೇಕು ಎಂದು ತನ್ನ ಮಾವನನ್ನು ಅರಸಿ ಅವರ ಕೋಣೆಗೆ ಹೋಗಿದ್ದಳು. ಕಾಫಿ ಹಾಗೂ ಟೀಯಲ್ಲಿ ಈ ವರ್ಷ ಬಂದಂತಹ ಆದಾಯವನ್ನು ಪ್ರತ್ಯೇಕವಾಗಿ ಒಂದು ಫೈಲ್ ಮಾಡಿ ಮಹರ್ಷಿ ತನ್ನ ತಂದೆಗೆ ಕೊಟ್ಟಿದ್ದರಿಂದ ತಮ್ಮ ಆರಾಮ ಕುರ್ಚಿಯ ಮೇಲೆ ಕುಳಿತು ಆ ಫೈಲ್ ಹಿಡಿದು ನೋಡುತ್ತಿದ್ದರು ರಾಜೇಂದ್ರ ಅವರು. ಬಾಗಿಲಿನಲ್ಲಿಯೇ ನಿಂತು ಮಾವ ಎಂದಿದ್ದಳು. ಮಹಿಮಾಳ ಧ್ವನಿಯನ್ನು ಕೇಳುತ್ತಿದ್ದ ಹಾಗೆ ಒಡನೆಯೇ ಕತ್ತೆತ್ತಿ ನೋಡಿದವರು, ಅಲ್ಲೇ ಯಾಕೆ ನಿಂತಿದ್ದೀಯಾ, ಒಳಗೆ ಬಾ ಪುಟ್ಟ ಎಂದು ಕರೆದಿದ್ದರು. ಅವರು ಯಾವುದೋ ಫೈಲ್ ಇದ್ದಿದ್ದುದನ್ನು ನೋಡಿದವಳು ಅವರಿಗೆ ಡಿಸ್ಟರ್ಬ್ ಮಾಡುವುದು ಬೇಡ ಎಂದು ಯೋಚಿಸಿ ಸುಮ್ಮನೆ ಹೋಗಿ ಸೋಫಾ ಮೇಲೆ ಕುಳಿತಳು. ಅವಳು ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದನ್ನು ನೋಡಿದವರು, ಯಾಕೆ ಬಂದೆ ಪುಟ್ಟ, ಏನಾದರೂ ಮಾತನಾಡಬೇಕಿತ್ತಾ ಎಂದರು. ಏನಿಲ್ಲ ಮಾವ, ಮೊದಲು ನೀವು ಕೆಲಸ ಮುಗಿಸಿ ಎಂದು ಹೇಳಿ ಸುಮ್ಮನೆ ಕುಳಿತವಳ ಮಾತಿಗೆ ಮಗಳು ನಕ್ಕವರು ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು. ಅವಳು ವಿಷಯ ಇಲ್ಲದೆ ಕೋಣೆಗೆ ಬರುವುದಿಲ್ಲ ಎಂದು ಅವರಿಗೂ ಕೂಡ ಅರಿವಿದೆ. ಹಿಡಿದಿರುವ ಫೈಲ್ ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆರಾಮ ಕುರ್ಚಿಯಿಂದ ಎದ್ದು ಬಂದು ಸೋಫಾ ಮೇಲೆ ಇದ್ದ ಟೀಫಾಯಿ ಮೇಲೆ ಇರಿಸಿ ಮಹಿಮಾಳ ಪಕ್ಕ ಬಂದು ಕುಳಿತರು. ಏಳು ಪುಟ್ಟ, ಏನು ಮಾತನಾಡಬೇಕು ಎಂದರು. ನಾನು ಮಾತನಾಡೋದಕ್ಕೆ ಬಂದಿದ್ದೀನಿ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಮಾವ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದಳು. ನನ್ನ ಸೊಸೆ ಹಾಗೆಲ್ಲ ಸುಮ್ಮನೆ ನನ್ನ ಕೋಣೆಗೆ ಬರುವುದಿಲ್ಲ ಎಂದು ನನಗೂ ಗೊತ್ತು, ಅದೇನು ಹೇಳು ಎಂದರು. ಮಾವ, ಅದು ನನಗೆ ಮನೆಯಲ್ಲಿರಲು ತುಂಬ ಬೋರ್ ಆಗ್ತಿದೆ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಳು. ಹೌದಾ ಎಂದರು ಅಷ್ಟೇ. ಹೌದು ಮಾವ, ಬೆಳಗ್ಗೆಯಿಂದ ರಾತ್ರಿ ತನಕ ಟೈಮ್ ಸ್ಪೆಂಡ್ ಮಾಡುವುದು ತುಂಬ ಕಷ್ಟವಾಗ್ತಿದೆ, ಅದಕ್ಕೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಅದಕ್ಕೆ ಏನು ಮಾಡಬೇಕು ಎಂದುಕೊಂಡಿದ್ದೀಯಾ ಪುಟ್ಟ ಎನ್ನುತ್ತಿದ್ದ ಹಾಗೆ, ಮಾವ, ನಿಮಗೆ ಹೇಗಿದ್ದರೂ ಇಲ್ಲಿಯ ಸ್ಕೂಲ್ಗಳ ಓನರ್ ಎಲ್ಲ ಪರಿಚಯ ಇದ್ದಾರಲ್ಲ, ಅದರಲ್ಲಿ ಯಾರಾದರೂ ಒಬ್ಬರ ಜೊತೆ ಮಾತನಾಡಿ ನಾನು ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತೀನಿ, ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ ಎಂದಳು. ಅವಳ ಮಾತು ಕೇಳಿದ ರಾಜೇಂದ್ರ ಅವರಿಗೆ ಏನು ಹೇಳಬೇಕು ಎನ್ನುವುದೇ ತೋಚಲಿಲ್ಲ. ಒಂದು ನಿಮಿಷ ಯೋಚಿಸಿದವರು ನಿಮಿಷಗಳೇ ಹಿಂದಷ್ಟೇ ಟೀಫೈ ಮೇಲೆ ಇರಿಸಿದ ಫೈಲನ್ನು ಕೈಗೆ ತೆಗೆದುಕೊಂಡು ಅದನ್ನು ಮಹಿಮಾಳ ಮುಂದೆ ಹಿಡಿಯುತ್ತಾ, ಇದನ್ನು ನೋಡು ಎಂದರು. ಮಾವ, ಈ ಫೈಲ್ ಯಾವುದು, ಇದನ್ನು ನನಗೆ ಯಾಕೆ ಕೊಡುತ್ತಿದ್ದೀರಾ ಎಂದು ಹೇಳುತ್ತಲೇ ತನ್ನ ಕೈಗೆ ತೆಗೆದುಕೊಂಡಿದ್ದಳು. ಅದರಲ್ಲಿ ಇರುವುದನ್ನು ನೀನೇ ಓದು, ನಿನಗೆ ಗೊತ್ತಾಗುತ್ತದೆ ಎಂದರು. ನಾನು ಕೆಲಸಕ್ಕೆ ಹೋಗುವ ಬಗ್ಗೆ ಮಾತನಾಡಿದರೆ ಮಾವ ಯಾಕೆ ಈ ಫೈಲ್ ಓದು ಎಂದು ಕೊಡುತ್ತಿದ್ದಾರೆ ಎಂದು ಅರಿಯದೆ ಅನುಮಾನದಲ್ಲಿಯೇ ಆ ಫೈಲ್ ತೆಗೆದು ನೋಡಿದಳು. ಅದರೊಳಗೆ ಲಕ್ಷಾನುಗಟ್ಟಲೆ ಲೆಕ್ಕಗಳು ಇದ್ದವು. ಅಲ್ಲಿ ಸಾವಿರದಲ್ಲಿ ಯಾವ ಲೆಕ್ಕವೂ ಇರಲಿಲ್ಲ, ಎಲ್ಲವೂ ಲಕ್ಷದಲ್ಲಿ ಇದ್ದವು. ಅದನ್ನು ಓದಿದವಳು, ಮಾವ, ಇದನ್ನು ನನಗೆ ಯಾಕೆ ಓದಲು ಕೊಟ್ಟಿದ್ದೀರಾ, ಇದು ಎಸ್ಟೇಟಿನ ಅಮೌಂಟ್ ಬಿಲ್ ಅನಿಸುತ್ತೆ ಎಂದಳು. ಅದರ ಕೊನೆಯ ಹಾಳೆ ನೋಡು ಪುಟ ಎಂದರು. ತನ್ನ ಮಾವ ಹೇಳಿದಂತೆ ಕೊನೆಯ ಹಾಳೆ ತೆಗೆದವಳಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು. ಅಲ್ಲಿ ಈ ವರ್ಷದ ಆದಾಯದ ಲೆಕ್ಕವನ್ನು ನಮೂದಿಸಿದ್ದರು. ಅದು ಕೋಟಿಯ ಹತ್ತಿರದಲ್ಲಿತ್ತು. ಅದನ್ನು ನೋಡಿ ಕಣ್ಣರಳಿಸಿದವಳು, ವಾವ್ ಮಾವ, ಈ ವರ್ಷ ಇಷ್ಟೊಂದು ಪ್ರಾಫಿಟ್ ಆಗಿದೆಯಾ ಎಂದಳು. ಈ ವರ್ಷ ಮಾತ್ರ ಅಲ್ಲ ಪುಟ್ಟ, ಪ್ರತಿ ವರ್ಷವೂ ಹೀಗೆ ಲಾಭ ಆಗುತ್ತಿರುತ್ತದೆ. ಓ ಹೌದಾ,
ನಿಜವಾಗಿಯೂ ನಮ್ಮ ಎಸ್ಟೇಟ್ ಇಷ್ಟೊಂದು ಲಾಭ ಮಾಡುತ್ತಿದೆ ಎಂದು ನನಗೆ ಗೊತ್ತಿರಲಿಲ್ಲ ಮಾವ ಎಂದಳು. ಅವಳ ಮಾತು ಕೇಳಿ ರಾಜೇಂದ್ರ ಅವರಿಗೂ ಕೂಡ ಆಶ್ಚರ್ಯವಾಯಿತು. ನನ್ನ ಮಗ ಮದುವೆಯಾಗಿ ಇಷ್ಟು ತಿಂಗಳುಗಳು ಆಗಿದೆ, ಮಹಿಮಾಳಿಗೆ ಇನ್ನೂ ಕೂಡ ನಮ್ಮ ವ್ಯವಹಾರದ ಬಗ್ಗೆ ಹೇಳಿಯೇ ಇಲ್ಲವ ಅವನು ಎಂದು ಯೋಚಿಸತೊಡಗಿದರು. ಮಗ ಸೊಸೆ ಮೇಲೆ ಮೊದಲ ಬಾರಿಗೆ ಸಣ್ಣದಾಗಿ ಅನುಮಾನ ಶುರುವಾಯಿತು. ಆದರೆ ಅದನ್ನು ಸೊಸೆ ಬಳಿ ನೇರವಾಗಿ ಹೇಳಲು ಆಗುತ್ತಿಲ್ಲ ಎಂದು ಯೋಚಿಸಿ ಹಾಗೆ ಸುಮ್ಮನಾದರು. ಮಹಿಮಾ ಪುಟ್ಟ, ಮಹರ್ಷಿಯ ಓದು ಮುಗಿದ ಮೇಲೆ ನಾನೇ 100 ಜನಕ್ಕೆ ಕೆಲಸ ಕೊಡುತ್ತಿದ್ದೇನೆ. ನೀನ್ಯಾಕೆ ಕೆಲಸ ಮಾಡಬೇಕು? ನಮ್ಮ ಎಸ್ಟೇಟ್ ನೋಡಿಕೊಂಡು ಇರಬಹುದಲ್ಲವಾ ಎಂದೆ. ಆದರೆ ಅವನು, ಇದು ತಾತ ಸಂಪಾದನೆ ಮಾಡಿರುವುದು, ನೀವು ಸಂಪಾದನೆ ಮಾಡಿರುವುದು, ಇದೆಲ್ಲ ನಿಮ್ಮದು ಅಪ್ಪ. ಹಾಗೆ ನಾನು ಏನಾದರೂ ಮಾಡಬೇಕಲ್ಲ ಅಪ್ಪ. ನನ್ನ ಓದಿಗೆ ಬೆಲೆ ಬರಬೇಕು ಎಂದರೆ, ನನ್ನ ಅಸ್ತಿತ್ವವನ್ನು ನಾನು ಕಂಡುಕೊಳ್ಳಬೇಕು ಎಂದರೆ ನಾನೇ ದುಡಿಯಬೇಕು ಎಂದು ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ಕಷ್ಟಪಟ್ಟು ಓದಿ ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡ. ಅವನು ಸರ್ಕಾರಿ ಕೆಲಸ ತೆಗೆದುಕೊಂಡರೂ ಸಹ ಮಗನ ಜವಾಬ್ದಾರಿಯನ್ನು ಮರೆಯದೆ ಎಸ್ಟೇಟನ್ನು ಕೂಡ ನೋಡಿಕೊಳ್ಳುತ್ತಿದ್ದಾನೆ. ನನ್ನ ಮಗನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ರಾಜೇಂದ್ರ ಅವರು ನೇರವಾಗಿ ಹೇಳದಿದ್ದರೂ ಇದನ್ನೆಲ್ಲ ನನಗೆ ಯಾಕೆ ಹೇಳುತ್ತಿದ್ದಾರೆ ಎಂದು ಮಹಿಮಾಳಿಗೆ ಅರ್ಥವಾಗಿ ಹೋಗಿತ್ತು. ಮಾವ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಅಂದರೆ, ನಾನು ಕೆಲಸಕ್ಕೆ ಹೋಗುವುದು ನಿಮಗೆ ಇಷ್ಟ ಇಲ್ಲವಾ ಎಂದಳು. ಆಗಲ್ಲ ಪುಟ್ಟ, ನೀನು 4 ಗೋಡೆಗಳ ಮಧ್ಯೆ ಬಂದಿಯಾಗಿರು ಎಂದು ನಾನು ಹೇಳುತ್ತಿಲ್ಲ. ಹಾಗೆಯೇ ನಮ್ಮ ಎಸ್ಟೇಟ್ನಲ್ಲಿ 100 ಜನ ಕೆಲಸ ಮಾಡ್ತಾರೆ. ವರ್ಷಕ್ಕೆ ಎಷ್ಟು ಲಾಭ ಎಂದು ನೀನೇ ನೋಡಿದ್ದೀಯ. ಅಂಥದ್ದರಲ್ಲಿ ನೀನು ಬೇರೆಯವರ ಕೈ ಕೆಳಗೆ ಹೋಗಿ ಕೆಲಸ ಮಾಡಬೇಕಾ ಹೇಳು ಎನ್ನುತ್ತಿದ್ದ ಹಾಗೆ, ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಹಣಕ್ಕೋಸ್ಕರ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಿಲ್ಲ ಮಾವ. ನನಗೆ ಒಬ್ಬಳೇ ಮನೆಯಲ್ಲಿರಲು ತುಂಬ ಬೇಜಾರಾಗುತ್ತದೆ. ಹೊರಗೆ ಹೋಗಿ ಕೆಲಸ ಮಾಡಿದರೆ ನನಗೂ ಮೈಂಡ್ ಫ್ರೆಶ್ ಆಗುತ್ತದೆ, ಅದಕ್ಕೆ ಹಾಗೆ ಹೇಳಿದೆ ಎಂದಳು. ಅದಾಗಲೇ ಅವಳ ಮುಖ ಚಿಕ್ಕದಾಗಿತ್ತು. ಕೆಲಸಕ್ಕೆ ಹೋಗುವುದು ಬೇಡ ಎಂದಿದ್ದರಿಂದ ಅವಳಿಗೆ ಬೇಸರವಾಯಿತು ಎಂದು ಅರಿತ ರಾಜೇಂದ್ರ ಅವರು, ಮಹಿಮಾ ಪುಟ್ಟ, ನಿನಗೆ ಮನೆಯಲ್ಲಿರಲು ಬೇಜಾರಾಗುತ್ತದೆ ಎನ್ನುವುದಾದರೆ, ನಿನಗೆ ಇಷ್ಟ ಇದ್ದರೆ ಪ್ರತಿದಿನ ಬೆಳಗ್ಗೆ ಭದ್ರನ ಜೊತೆ ಎಸ್ಟೇಟಿಗೆ ಹೋಗು. ಅಲ್ಲಿ ಯಾವ ಯಾವ ಕೆಲಸಕ್ಕೆ ಎಷ್ಟು ಜನ ಬರ್ತಾರೆ ಎನ್ನುವುದನ್ನು ಲೆಕ್ಕ ಮಾಡಿಕೊ. ತಿಂಗಳ ಕೊನೆಯಲ್ಲಿ ನೀನೇ ಎಲ್ಲರಿಗೂ ಎಷ್ಟೆಷ್ಟು ಸಂಬಳ ಕೊಡಬೇಕು ಎಲ್ಲರಿಗೂ ನೀನೇ ಸಂಬಳ ಕೊಟ್ಟು ಬಿಡು. ಆಗ ನೀನು ಕೂಡ ಕೆಲಸ ಮಾಡಿದ ಹಾಗೆ ಆಗುತ್ತದೆ. ಏನಂತೀಯಾ? ಮಾವ, ಅಷ್ಟು ದೊಡ್ಡ ಕೆಲಸ ಮಾಡು ಎಂದು ಹೇಳುತ್ತಿದ್ದೀರಾ? ಅದು ನನ್ನಿಂದ ಆಗುವುದಿಲ್ಲ ಎಂದಳು. ಯಾಕೆ ಆಗಲ್ಲ? ನನ್ನ ಸೊಸೆ ತುಂಬ ಬುದ್ಧಿವಂತೆ, ಯಾವ ಕೆಲಸ ಕೊಟ್ಟರೂ ಮಾಡುತ್ತಾಳೆ. ಇದು ನಿನ್ನಿಂದ ಆಗುತ್ತೆ. ಈಗ ಮಹರ್ಷಿಯೇ ಎಲ್ಲರಿಗೂ ಲೆಕ್ಕ ಮಾಡಿ ಸಂಬಳ ಕೊಡುವುದು. 1-2 ತಿಂಗಳು ಅವನು ನಿನಗೆ ಹೇಳಿಕೊಡ್ತಾನೆ. ಆಮೇಲೆ ನಿನಗೆ ಈ ಕೆಲಸ ಸುಲಭವಾಗುತ್ತದೆ ಎಂದರು. ಅವರ ಮಾತನ್ನು ಕೇಳಿ 2 ನಿಮಿಷ ಯೋಚಿಸಿದವಳು, ಸರಿ ಮಾವ, ಎಸ್ಟೇಟ್ಗೆ ಹೋಗಿ ನೀವು ಹೇಳಿದ ಕೆಲಸ ಮಾಡ್ತೀನಿ. ಆದರೆ ಅಲ್ಲಿ ಕೆಲಸ ಮಾಡಲು ನನ್ನಿಂದ ಆಗಲಿಲ್ಲ ಎಂದರೆ ಆಮೇಲೆ ಹೋಗಲ್ಲ ಎಂದಳು. ಎತ್ತ ತಂದೆಯ ಬಳಿಯೂ ಇಲ್ಲದೆ ಇರುವ ಸಲಿಗೆ ಮುನಿಸು ತನ್ನ ಮಾವನ ಜೊತೆ ಇದೆ ಅವಳಿಗೆ. ಅವಳ ಮಾತು ಕೇಳಿ ಮುಗುಳು ನಕ್ಕವರು, ಸರಿ ಆಯಿತು, 1 ತಿಂಗಳು ಅಲ್ಲಿ ನೋಡಿಕೊ. ನಿನಗೆ ಆಗಲಿಲ್ಲ ಎಂದರೆ ನಾನು ಬಲವಂತ ಮಾಡುವುದಿಲ್ಲ. ನಿನ್ನ ಇಷ್ಟದ ಹಾಗೆ ಯಾವುದಾದರೂ ಸ್ಕೂಲಿಗೆ ಕಳುಹಿಸುತ್ತೇನೆ ಎಂದರು. ಅವರ ಮಾತು ಕೇಳಿ ಖುಷಿಯಾದವಳು ಕುಳಿತಲ್ಲಿಯೇ ಅವನನ್ನು ತಬ್ಬಿ ಥ್ಯಾಂಕ್ ಯು ಮಾವ ಎಂದಿದ್ದಳು. ರಾತ್ರಿ ಮಹರ್ಷಿ, ರಾಜೇಂದ್ರ, ಸುನಂದ 3 ಊಟಕ್ಕೆ ಕುಳಿತಿದ್ದರು. ನಳಿನಿ ಹಾಗೂ ಮಹಿಮಾ ಇಬ್ಬರು ಬಡಿಸುತ್ತಿದ್ದರು. ಪುಟ್ಟ, ನೀನು ಕುಳಿತುಕೋ, ಊಟ ಮಾಡುವಿಯಂತೆ ಎಂದರು ರಾಜೇಂದ್ರ. ಬೇಡ ಮಾವ, ನಾನು ಬಡಿಸುತ್ತೇನೆ, ನೀವು ಊಟ ಮಾಡಿ, ಆಮೇಲೆ ಮಾಡ್ತೀನಿ ಎಂದಳು. 3 ಬಡಿಸಲು 2 ಬೇಕಾ ಪುಟ್ಟ? ನಳಿನಿ ಬಡಿಸ್ತಾಳೆ, ಬಾ ನೀನು ಕುಳಿತುಕೋ ಎಂದು ರಾಜೇಂದ್ರ ಅವರು ಹೇಳುತ್ತಿದ್ದ ಹಾಗೆ ಮಧ್ಯ ಇದ್ದ ಕುರ್ಚಿಯನ್ನು ಎಳೆದು ಕುಳಿತುಕೋ ಎಂದರು. ಅಷ್ಟರಲ್ಲಿ ನಳಿನಿ ಕೂಡ, ನೀವು ಕುಳಿತು ಊಟ ಮಾಡಿ ಅಕ್ಕ, ನಾನೇ ಬಡಿಸುತ್ತೇನೆ ಎಂದಳು. ಇನ್ನು ತನ್ನ ಮಾವನ ಎದುರಿಗೆ ಮತ್ತೆ ಆಗಲ್ಲ ಎನ್ನಲು ಆಗದೆ ಸುಮ್ಮನೆ ಹೋಗಿ ಕುಳಿತಳು. ಪ್ರತಿ ಬಾರಿಯೂ
ಮಹಿಮಾಳ ಮೇಲೆ ರಾಜೇಂದ್ರ ಅವರು ತೋರಿಸುವ ಕಾಳಜಿ ನೋಡಿದರೆ ಸುನಂದ ಅವರ ಒಡಲಿಗೆ ಬೆಂಕಿ ಬೀಳುತ್ತಿತ್ತು. ಈ ಮನೆಯಲ್ಲಿ ನಿಧಾನವಾಗಿ ತನ್ನ ಸ್ಥಾನವನ್ನು ಕಿತ್ತುಕೊಳ್ಳುತ್ತಿದ್ದಾಳೆ ಎನ್ನುವ ಅವಳ ಮೇಲಿನ ಅಸೂಯೆ ಬೊಗಿಲೇಳುತ್ತಿತ್ತು. ಅಲ್ಲದೆ ತನ್ನ ಗಂಡ ತನಗೆ ಎಂದಿಗೂ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸಲಿಲ್ಲವಲ್ಲ ಎಂದು ರಾಜೇಂದ್ರ ಅವರ ಮೇಲೆ ಕೋಪ ಬರುತ್ತಿತ್ತು. ಅದನ್ನು ಅವರಿಗೆ ನೇರವಾಗಿ ಹೇಳುವ ಹಾಗೂ ಇರಲಿಲ್ಲ. ಆಗಲೇ ಗಂಡ ಹೆಂಡತಿ ಸರಿಯಾಗಿ ಮಾತನಾಡಿ ವರ್ಷಗಳೇ ಕಳೆದಿದ್ದವಲ್ಲ. ಈ ಎಲ್ಲ ಕೋಪವನ್ನು ಯಾರೂ ಇಲ್ಲದಾಗ ಮಹಿಮಾಳ ಮೇಲೆ ತೋರಿಸುತ್ತಿದ್ದರು. ಮಹಿಮಾ ಬಂದು ತನ್ನ ಪಕ್ಕ ಕುಳಿತು ಊಟ ಮಾಡುತ್ತಿದ್ದರು. ಅವಳು ಯಾರು ತನಗೆ ಗೊತ್ತೇ ಇಲ್ಲ ಎನ್ನುವಂತೆ ಒಮ್ಮೆಯೂ ಅವಳೆಡೆಗೆ ನೋಡದೆ ತನ್ನ ಪಾಡಿಗೆ ತಾನು ಊಟ ಮಾಡುತ್ತಿದ್ದನು. ಅದೆಂದು ರಾಜೇಂದ್ರ ಅವರು ಕೂಡ ಗಮನಿಸಿದರು. ಮದುವೆಯಾಗಿ ಇಷ್ಟು ದಿನವಾದರೂ ಇಬ್ಬರು ನೇರವಾಗಿ ಮಾತನಾಡಿದ್ದನ್ನು ಒಂದು ದಿನವೂ ನೋಡಿಲ್ಲ ಅವರು. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಹೇಗಿರುತ್ತಾರೆ, ಅದರಲ್ಲೂ ಪ್ರೀತಿಸಿ ಮದುವೆಯಾದವರು ಹೇಗಿರುತ್ತಾರೆ ಎನ್ನುವುದನ್ನು ತಿಳಿಯದೇ ಇರುವ ದಡ್ಡರಲ್ಲ ರಾಜೇಂದ್ರ ಅವರು. ಇಬ್ಬರ ನಡೆಯೂ ಅದಾಗಲೇ ಸಣ್ಣದಾಗಿ ಇದ್ದ ಅವರ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಇದ್ದವು. ಊಟ ಮುಗಿಸಿ ಮೇಲೆದ್ದವರು, ಮಹರ್ಷಿ, ನಿನ್ನ ಜೊತೆ ಮಾತನಾಡಬೇಕು. ಊಟ ಮುಗಿದ ನಂತರ ನನ್ನ ರೂಮಿಗೆ ಬಾ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಇಂದು ತನ್ನ ತಂದೆಯ ಧ್ವನಿ ಬೇರೆಯದ್ದೇ ಆಗಿತ್ತು. ಅದು ಮಹರ್ಷಿಯ ಗಮನಕ್ಕೂ ಬಂದಿತ್ತು. ತನ್ನ ತಂದೆ ಹೇಳಿದ್ದನ್ನು ಕೇಳಿ ಬೇಗ ಬೇಗ ಊಟ ಮಾಡಿದವನು ತನ್ನ ತಂದೆಯ ಕೋಣೆಗೆ ಹೋಗಿದ್ದನು. ಮಹರ್ಷಿ ಬರುವ ವೇಳೆಗಾಗಲೇ ಮಗ ಸೊಸೆಯ ಯೋಚನೆಯಲ್ಲಿಯೇ ಆರಾಮ ಕುರ್ಚಿಯ ಮೇಲೆ ಕುಳಿತಿದ್ದರು. ಒಳಗೆ ಹೋದವನು ಅಪ್ಪ ಎಂದಿದ್ದನು. ತನ್ನ ಮಗನ ಮಾತು ಕೇಳಿ ಎದ್ದು ನಿಂತವರು, ಮಹರ್ಷಿ, ನಿಜವಾಗಿಯೂ ನೀನು ಮಹಿಮಾ ಪುಟ್ಟಳನ್ನು ಪ್ರೀತಿಸಿ ಮದುವೆಯಾದೆಯಾ? ತನ್ನ ತಂದೆ ಕೇಳಿದ ದಿಢೀರ್ ಪ್ರಶ್ನೆಗೆ ಆಘಾತವಾದಂತಾಯಿತು ಅವನಿಗೆ. ಮುಂದುವರಿಯುವುದು. ಮಹರ್ಷಿ ಈಗ ತನ್ನ ತಂದೆಯ ಮುಂದೆ ಸತ್ಯ ಹೇಳುತ್ತಾನೋ ಇಲ್ಲವ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.